ಸಂದೇಶ ಸರ್? ಇದು ನಾವು ನಮ್ಮ ಮಲೆನಾಡು ಭಾಗದಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದಿದ್ದು. ನಾವು ನಿನ್ನೆನೂ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದಿದ್ದು. ಏನು ಯಾವಾಗ 3:45 4 ಗಂಟೆ ಆದಮೇಲೆ ಶಾಸಕರು ಬಂದರು, ಅವರೆಲ್ಲ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಒಂದು ಸ್ಕೆಚ್ ಮಾಡಿ ಇದೇ ಥರ ನಡಿಬೇಕು ಅನ್ನೋದು ಮಾಡ್ಕೊಬಂದು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿ ಕಲ್ಲು ತೂರಾಟ ನಾವು ಮಾಡಿದ್ವಿ ಅಂತ ಹೇಳಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದ್ರ ಬಗ್ಗೆ ಲಾಠಿ ಚಾರ್ಜ್ ಮಾಡಿ ಸುಳ್ಳು ಮೊಕದ್ದಮೆ ಹಾಕಿ ಸ್ವಲ್ಪ ಜನನ ಅರೆಸ್ಟ್ ಮಾಡಿದರು. ಆ ಅರೆಸ್ಟ್ ಮಾಡಿ ಆಲ್ರೆಡಿ FIR ರೆಡಿ ಮಾಡ್ಕೊಂಡಿದ್ರು. ನಿನ್ನೆ ಕಣ್ಣೊರೆಸ್ಲಿಕ್ಕೆ ಅವ್ರನ್ನ ರಿಲೀಸ್ ಮಾಡಿದ್ದಾರೆ. ರಾತ್ರೋರಾತ್ರಿ ಅವ್ರ ಮೇಲೆ ಈಗ ಮೊಕದ್ದಮೆ ಹಾಕಿದ್ದಾರೆ, ನಾನ್ ಬೈಲಬಲ್ ಅಫೆನ್ಸ್ ಅಂತೇಳಿ. ಯಾರ್ಯಾರು ಮೈಕ್ ಹಿಡ್ಕೊಂಡು ನಿನ್ನೆ ಪ್ರತಿಭಟನೆ ಮಾಡ್ತಾಯಿದ್ರು ಅವರು ಎಲ್ಲ ನಿಮ್ಮ ಮಾಧ್ಯಮದ ಮುಖೇನ ಎಲ್ಲ ವಿಡಿಯೋ ಚಿತ್ರೀಕರಣ ಇದೆ, ಅದರಲ್ಲೇ ಗೊತ್ತಾಗ್ತದೆ ಅವ್ರು ಯಾರ್ಯಾರು ಮೈಕ್ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾಯಿದ್ರು. ಅವ್ರ ಮೇಲೆಲ್ಲ ಪೊಲೀಸರಿಗೆ ಕಲ್ಲಲ್ಲಿ ರಕ್ತ ಬರುವ ಹಾಗೆ 8 ಜನ ಹೊಡೆದಿದ್ದಾರೆ ಅಥವಾ 7 ಜನ 8 ಜನ ಹೊಡೆದಿದ್ದಾರೆ ಅಂತ ಹೇಳಿ ಸುಳ್ಳು ಕೇಸ್ ಹಾಕಿದ್ದಾರೆ. ಆಮೇಲೆ ಗಾಡಿನ ಜಖಮ್ ಮಾಡೋಕ್ಕೆ ಹೊರಟಿದ್ರು ಎಲ್ಲದು ಅಂತ ಹೇಳಿ ಕೇಸ್ ಹಾಕಿ ಅವ್ರನ್ನ ಏನು ಕೋರ್ಟ್ ಮುಂದೆ ಅಲೆದಾಡಬೇಕು ಅಂತ ಹೇಳಿ, ಅಂದರೆ ಬೇಲ್ ಸಿಗಬಾರ್ದು ಅವ್ರಿಗೆ ಈಸಿಯಾಗಿ ಅಂತ ಹೇಳಿ ಇದ್ದಬದ್ದ ಸೆಕ್ಷನ್ ಎಲ್ಲ ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಇವತ್ತೇನು ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ರೈತ ಹಿತರಕ್ಷಣಾ ವೇದಿಕೆ ಜೊತೆಗೆ ನಮ್ಮ ರೈತ ಒಕ್ಕೂಟನ್ನು ಕೈ ಜೋಡಿಸಿ ಈಗ ನಮ್ಮದು ಶೃಂಗೇರಿ ಭಾಗ, NR ಪುರ ಮತ್ತು ಕೊಪ್ಪ, ಬಾಳೆಹೊನ್ನೂರು ಎಲ್ಲ ವರ್ತಕರು ಖಾಂಡ್ಯ ಭಾಗದವರು ಸಹಕರಿಸಿ ಎಲ್ಲದನ್ನು ಬಂದು ಕರೆ ಕೊಟ್ಟಿದ್ದರು. ಬಂದನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. ನಾವು ನಮ್ಮ ಯಾರು FIR ಹಾಕಿದ್ದಾರೆ ಇದುವರೆಗೆ ನಮ್ಮ ಸುಳ್ಳು ಮೊಕದ್ದಮೆ ಹಾಕಿ ನಮ್ಮ ರೈತ ಹೋರಾಟಗಾರ ಎಗೇನ್ಸ್ಟಾಗಿ ಏನು ಅವ್ರ ಜೊತೆಗೆ ನಮ್ಮ ರೈತ ಒಕ್ಕೂಟದಿಂದ ಬೆನ್ನೆಲುಬಾಗಿ ನಿಂತಿರ್ತೇವೆ. ಅದನ್ನು ಏನು ಈಗ FIR ಹಾಕಿದ್ದಾರೆ ಅನ್ನೋದನ್ನು ಅವ್ರು ಕೇಳೋಕೆ ಆಲ್ರೆಡಿ FIR ಹಾಕ್ಬಿಟ್ಟಿದ್ದೀವಿ, ನಮ್ಮ ಪ್ರೊಸೀಜರ್ ಮಾಡಿದ್ದೀವಿ, ಇದು ಸಣ್ಣ ಪ್ರೊಸೀಜರು ಅಂತ ಹೇಳ್ತಾ ಇದ್ದಾರೆ. ಇವಾಗ ನಮ್ಮ ರೈತ ಒಕ್ಕೂಟದಿಂದ ಇವತ್ತು ನಾವು ಅವ್ರಿಗೆ ಮನವಿ ಹೇಳ್ತಾ ಇದ್ದೀವಿ, ನೀವು ಅವ್ರ ಮನೆಗೆ ಹೋಗೋದಾಗಲಿ ಅವ್ರು ಅರೆಸ್ಟ್ ಮಾಡೋದಾಗಲಿ ಮಾಡಿದ್ರೆ ಇದನ್ನು ಉಗ್ರ ರೂಪದಲ್ಲಿ ಹೋರಾಟ ಮಾಡ್ತೇವೆ. ಇದ್ರ ಬಗ್ಗೆ ನಮ್ಮ ರೈತ ಒಕ್ಕೂಟದಿಂದ ಈ FIRನ ಹೈಕೋರ್ಟ್ನಲ್ಲಿ ಕ್ವಾಶಿಂಗಿಗೆ ಫೈಲ್ ಮಾಡ್ತೇವೆ. ಅವರಿಗೆ ಯಾವುದೇ ಥರದಲ್ಲಿ ಕಾನೂನು ಸಲಹೆ ಮತ್ತು ಕಾನೂನು ರೀತಿಯಲ್ಲಿ ಹೆಲ್ಪ್ ಬೇಕು ಎಲ್ಲರಿಗೂ ನಾವೇನೇ ಅವರಿಗೆ ಬೇಲಿಗಾಗಿರ್ಬೋದು ಅಥವಾ ಇನ್ಯಾವುದೇ ಥರದಲ್ಲಿ ಲೀಗಲ್ ಹೆಲ್ಪ್ ಬೇಕಿದ್ರು ನಮ್ಮ ಒಕ್ಕೂಟ ಪರವಾಗಿ ಅವ್ರ ಬಳಿಗೆ ನಿಂತು ಇದು ನಾವು ನಮ್ಮ ಮಲೆನಾಡು ಭಾಗದಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದಿದ್ದು. ನಾವು ನಿನ್ನೆನೂ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದಿದ್ದು. ಏನು ಯಾವಾಗ 3:45 4 ಗಂಟೆ ಆದಮೇಲೆ ಶಾಸಕರು ಬಂದರು, ಅವರೆಲ್ಲ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಒಂದು ಸ್ಕೆಚ್ ಮಾಡಿ ಇದೇ ಥರ ನಡಿಬೇಕು ಅನ್ನೋದು ಮಾಡ್ಕೊಬಂದು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿ ಕಲ್ಲು ತೂರಾಟ ನಾವು ಮಾಡಿದ್ವಿ ಅಂತ ಹೇಳಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದ್ರ ಬಗ್ಗೆ ಲಾಠಿ ಚಾರ್ಜ್ ಮಾಡಿ ಸುಳ್ಳು ಮೊಕದ್ದಮೆ ಹಾಕಿ ಸ್ವಲ್ಪ ಜನನ ಅರೆಸ್ಟ್ ಮಾಡಿದರು. ಆ ಅರೆಸ್ಟ್ ಮಾಡಿ ಆಲ್ರೆಡಿ FIR ರೆಡಿ ಮಾಡ್ಕೊಂಡಿದ್ರು. ನಿನ್ನೆ ಕಣ್ಣೊರೆಸ್ಲಿಕ್ಕೆ ಅವ್ರನ್ನ ರಿಲೀಸ್ ಮಾಡಿದ್ದಾರೆ. ರಾತ್ರೋರಾತ್ರಿ ಅವ್ರ ಮೇಲೆ ಈಗ ಮೊಕದ್ದಮೆ ಹಾಕಿದ್ದಾರೆ, ನಾನ್ ಬೈಲಬಲ್ ಅಫೆನ್ಸ್ ಅಂತೇಳಿ. ಯಾರ್ಯಾರು ಮೈಕ್ ಹಿಡ್ಕೊಂಡು ನಿನ್ನೆ ಪ್ರತಿಭಟನೆ ಮಾಡ್ತಾಯಿದ್ರು ಅವರು ಎಲ್ಲ ನಿಮ್ಮ ಮಾಧ್ಯಮದ ಮುಖೇನ ಎಲ್ಲ ವಿಡಿಯೋ ಚಿತ್ರೀಕರಣ ಇದೆ, ಅದರಲ್ಲೇ ಗೊತ್ತಾಗ್ತದೆ ಅವ್ರು ಯಾರ್ಯಾರು ಮೈಕ್ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾಯಿದ್ರು. ಅವ್ರ ಮೇಲೆಲ್ಲ ಪೊಲೀಸರಿಗೆ ಕಲ್ಲಲ್ಲಿ ರಕ್ತ ಬರುವ ಹಾಗೆ 8 ಜನ ಹೊಡೆದಿದ್ದಾರೆ ಅಥವಾ 7 ಜನ 8 ಜನ ಹೊಡೆದಿದ್ದಾರೆ ಅಂತ ಹೇಳಿ ಸುಳ್ಳು ಕೇಸ್ ಹಾಕಿದ್ದಾರೆ. ಆಮೇಲೆ ಗಾಡಿನ ಜಖಮ್ ಮಾಡೋಕ್ಕೆ ಹೊರಟಿದ್ರು ಎಲ್ಲದು ಅಂತ ಹೇಳಿ ಕೇಸ್ ಹಾಕಿ ಅವ್ರನ್ನ ಏನು ಕೋರ್ಟ್ ಮುಂದೆ ಅಲೆದಾಡಬೇಕು ಅಂತ ಹೇಳಿ, ಅಂದರೆ ಬೇಲ್ ಸಿಗಬಾರ್ದು ಅವ್ರಿಗೆ ಈಸಿಯಾಗಿ ಅಂತ ಹೇಳಿ ಇದ್ದಬದ್ದ ಸೆಕ್ಷನ್ ಎಲ್ಲ ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಇವತ್ತೇನು ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ರೈತ ಹಿತರಕ್ಷಣಾ ವೇದಿಕೆ ಜೊತೆಗೆ ನಮ್ಮ ರೈತ ಒಕ್ಕೂಟನ್ನು ಕೈ ಜೋಡಿಸಿ ಈಗ ನಮ್ಮದು ಶೃಂಗೇರಿ ಭಾಗ, NR ಪುರ ಮತ್ತು ಕೊಪ್ಪ, ಬಾಳೆಹೊನ್ನೂರು ಎಲ್ಲ ವರ್ತಕರು ಖಾಂಡ್ಯ ಭಾಗದವರು ಸಹಕರಿಸಿ ಎಲ್ಲದನ್ನು ಬಂದು ಕರೆ ಕೊಟ್ಟಿದ್ದರು. ಬಂದನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. ನಾವು ನಮ್ಮ ಯಾರು FIR ಹಾಕಿದ್ದಾರೆ ಇದುವರೆಗೆ ನಮ್ಮ ಸುಳ್ಳು ಮೊಕದ್ದಮೆ ಹಾಕಿ ನಮ್ಮ ರೈತ ಹೋರಾಟಗಾರ ಎಗೇನ್ಸ್ಟಾಗಿ ಏನು ಅವ್ರ ಜೊತೆಗೆ ನಮ್ಮ ರೈತ ಒಕ್ಕೂಟದಿಂದ ಬೆನ್ನೆಲುಬಾಗಿ ನಿಂತಿರ್ತೇವೆ. ಅದನ್ನು ಏನು ಈಗ FIR ಹಾಕಿದ್ದಾರೆ ಅನ್ನೋದನ್ನು ಅವ್ರು ಕೇಳೋಕೆ ಆಲ್ರೆಡಿ FIR ಹಾಕ್ಬಿಟ್ಟಿದ್ದೀವಿ, ನಮ್ಮ ಪ್ರೊಸೀಜರ್ ಮಾಡಿದ್ದೀವಿ, ಇದು ಸಣ್ಣ ಪ್ರೊಸೀಜರು ಅಂತ ಹೇಳ್ತಾ ಇದ್ದಾರೆ. ಇವಾಗ ನಮ್ಮ ರೈತ ಒಕ್ಕೂಟದಿಂದ ಇವತ್ತು ನಾವು ಅವ್ರಿಗೆ ಮನವಿ ಹೇಳ್ತಾ ಇದ್ದೀವಿ, ನೀವು ಅವ್ರ ಮನೆಗೆ ಹೋಗೋದಾಗಲಿ ಅವ್ರು ಅರೆಸ್ಟ್ ಮಾಡೋದಾಗಲಿ ಮಾಡಿದ್ರೆ ಇದನ್ನು ಉಗ್ರ ರೂಪದಲ್ಲಿ ಹೋರಾಟ ಮಾಡ್ತೇವೆ. ಇದ್ರ ಬಗ್ಗೆ ನಮ್ಮ ರೈತ ಒಕ್ಕೂಟದಿಂದ ಈ FIRನ ಹೈಕೋರ್ಟ್ನಲ್ಲಿ ಕ್ವಾಶಿಂಗಿಗೆ ಫೈಲ್ ಮಾಡ್ತೇವೆ. ಅವರಿಗೆ ಯಾವುದೇ ಥರದಲ್ಲಿ ಕಾನೂನು ಸಲಹೆ ಮತ್ತು ಕಾನೂನು ರೀತಿಯಲ್ಲಿ ಹೆಲ್ಪ್ ಬೇಕು ಎಲ್ಲರಿಗೂ ನಾವೇನೇ ಅವರಿಗೆ ಬೇಲಿಗಾಗಿರ್ಬೋದು ಅಥವಾ ಇನ್ಯಾವುದೇ ಥರದಲ್ಲಿ ಲೀಗಲ್ ಹೆಲ್ಪ್ ಬೇಕಿದ್ರು ನಮ್ಮ ಒಕ್ಕೂಟ ಪರವಾಗಿ ಅವ್ರ ಬಳಿಗೆ ನಿಂತು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ.